Hello everyone, welcome to Statecraft IAS Academy, an initiative of BASE. In today's video, we will discuss GST 2.0. We will discuss what are the changes that have been brought by new GST rate cuts and what is the changes in the GST regime and what will be its impact, who are the winners and who are the losers, and what is going to be the impact on overall economy. ಸೊ ಇವತ್ತಿನ ವಿಡಿಯೋದಲ್ಲಿ ವಿಲ್ ಡಿಸ್ಕಸ್ ಆಲ್ ದೀಸ್ ಥಿಂಗ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿ ಹ್ಯಾವ್ ಅನ್ ಅನೌನ್ಸ್ಮೆಂಟ್ ಟು ಮೇಕ್. ದಟ್ ಈಸ್ ಸ್ಟೇಟ್ ಕ್ರಾಫ್ಟ್ ಅಕಾಡೆಮಿ ಅವರು ಮಿಷನ್ ಪ್ರಗತಿ ಅಂತ ಒಂದು ಮಿಷನ್ ತರ್ತಾ ಇದ್ದಾರೆ. ಇಟ್ ಈಸ್ ಅ 3-year IAS ಫೌಂಡೇಶನ್ ಬ್ಯಾಚ್ ಫಾರ್ ಅಂಡರ್ ಗ್ರಾಜುಯೇಟ್ಸ್. ಇದರಲ್ಲಿ ಏನ್ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಕಂಪ್ಲೀಟ್ ಸಿಲೆಬಸ್ ಕವರೇಜ್, ದಟ್ ಈಸ್ NCERT ಬೇಸಿಕ್ಸ್ ಇಂದ ಹಿಡಿದು ಅಡ್ವಾನ್ಸ್ ಜನರಲ್ ಸ್ಟಡೀಸ್ ವರೆಗೂ. ನೆಕ್ಸ್ಟ್ ರೆಗ್ಯುಲರ್ ರಿವಿಷನ್ಸ್ ಅಂಡ್ ಟೆಸ್ಟ್ ಸೀರೀಸ್ ಟು ಟೆಸ್ಟ್ ಯುವರ್ ಪ್ರೋಗ್ರೆಸ್ ರೆಗ್ಯುಲರ್ಲಿ ಅಂಡ್ ಹೆಲ್ಪ್ ಯು ಇಂಪ್ರೂವ್. ಜೊತೆಗೆ ಪರ್ಸನಲೈಸ್ ಮೆಂಟರ್ಶಿಪ್ ಇರುತ್ತೆ ಬೈ ಎಕ್ಸ್ಪರ್ಟ್ಸ್. ದೆನ್ ಲೈವ್ ಅಂಡ್ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇರುತ್ತೆ. ಸೊ ಇನ್ ಕೇಸ್ ನೀವು ಕ್ಲಾಸ್ ಮಿಸ್ ಮಾಡಿದ್ರೆ ನಿಮಗೆ ರೆಕಾರ್ಡೆಡ್ ಕ್ಲಾಸ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಕಂಪ್ಲೀಟ್ ಸೆಟ್ ಆಫ್ ಸ್ಟಡಿ ಮಟೀರಿಯಲ್ಸ್ ಕೊಡ್ತಾರೆ ಟು ರಿವಿಸಿಟ್, ರಿವೈಸ್ ಅಂಡ್ ಸ್ಟಡಿ ಅಟ್ ಯುವರ್ ಓನ್ ಪೇಸ್. ಜೊತೆಗೆ ಫೋಕಸ್ ಇಸ್ ಗಿವನ್ ಆನ್ ಕರೆಂಟ್ ಅಫೇರ್ಸ್ ಆಸ್ ವೆಲ್ ಟು ಹೆಲ್ಪ್ ಯು ಸ್ಕೋರ್ ಬೆಟರ್ ವಿತ್ ಚೇಂಜಿಂಗ್ ಕ್ವೆಶ್ಚನ್ ಪೇಪರ್ ಡೈನಾಮಿಕ್ಸ್. ಅದ್ರ ಜೊತೆಗೆ ವಿಲ್ ಪ್ರೊವೈಡ್ ಕ್ಲಾಸಸ್ ಎಕ್ಸ್ಕ್ಲೂಸಿವ್ಲಿ ಆನ್ಲೈನ್ ಆಸ್ ವೆಲ್. ಸೊ ಯಾರಿಗಾದ್ರೂ ಇಲ್ಲಿ ಬೆಂಗಳೂರಲ್ಲಿ ಬಂದು ಕ್ಲಾಸಸ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ತಗೋಬಹುದು. ದೆನ್ ಟೋಟಲ್ ಆಗಿ 2 hours ಕ್ಲಾಸಸ್ ಅನ್ ಆಲ್ಟರ್ನೇಟಿವ್ ಡೇಸ್ ವಿಲ್ ಮೇಕ್ ಅರೌಂಡ್ 900 hours. ಟೋಟಲ್ 900 hours ಆಫ್ UPSC ಪ್ರಿಪರೇಷನ್ ಫಾರ್ ಯು ಗೈಸ್. ಸೊ ಈ ತರ ಮಿಷನ್ ನ ಬಿಡಬೇಡಿ ನೀವು. ಸೊ ಕಾಂಟ್ಯಾಕ್ಟ್ ನಂಬರ್ ನ ಅಟ್ ದ ಎಂಡ್ ಆಫ್ ದ ವಿಡಿಯೋ ಕೊಟ್ಟಿರ್ತಾರೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ದ ನಂಬರ್ ಅಂಡ್ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಮಿಷನ್ ಪ್ರಗತಿ. ಜೊತೆಗೆ ಮತ್ತೊಂದು ಮಿಷನ್ ಏನಂತ ಅಂದ್ರೆ ಮಿಷನ್ ರಕ್ಷಕ್ ಅಂತ. ಈ ಮಿಷನ್ ರಕ್ಷಕ್ ಯಾವ್ದಕ್ಕೆ ಅಂತಂದ್ರೆ PSI ಸ್ಕಾಲರ್ಶಿಪ್ ಟೆಸ್ಟ್. ಆಲ್ರೆಡಿ ಫಸ್ಟ್ ಟೆಸ್ಟ್ ಮುಗಿದಿದೆ. ಇವಾಗ ಸೆಕೆಂಡ್ ಟೆಸ್ಟ್ ಯಾವಾಗಿದೆ ಅಂದ್ರೆ 14 September 2025 ಇದೆ. ಇದರಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಜೊತೆಗೆ ವಿವರವಾದ ವಿವರಣೆಯೊಂದಿಗೆ ಮೌಲ್ಯಮಾಪನ ಮಾಡ್ತಾರೆ. ದ್ವಿಭಾಷಾ ಅಂದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಇರುತ್ತೆ. ಆನ್ಲೈನ್ ಮತ್ತೆ ಆಫ್ಲೈನ್ ಮೋಡ್ ಎರಡರಲ್ಲಿ ಇರುತ್ತೆ. ಕ್ವಶನ್ ಪೇಪರ್ ಲೇಟೆಸ್ಟ್ ಪ್ಯಾಟರ್ನ್ ಇದೆ ಅಲ್ಲ ಈ PSI ಅಲ್ಲಿ, ಅದ್ರ ಮೇಲೆ ಇರುತ್ತೆ. ಸೊ ಪರೀಕ್ಷಾ ಕೇಂದ್ರಗಳು ಎಲ್ಲಿ ಅಂತಂದ್ರೆ ಬೆಂಗಳೂರು ಮತ್ತು ಧಾರವಾಡದಲ್ಲಿದೆ. ಸೊ ನಂಬರ್ ಅನ್ನು ಕೊಟ್ಟಿರುತ್ತೆ. ನೀವು ವಿಡಿಯೋನ ಪಾಸ್ ಮಾಡಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಈ ರೀತಿಯಾದಂತಹ ಮಿಷನ್ ಅನ್ನು ನೀವು ಮಿಸ್ ಮಾಡ್ಕೋಬೇಡಿ. ಇದರಿಂದ ನಿಮಗೆ ಸ್ಕಾಲರ್ಶಿಪ್ ಟೆಸ್ಟ್ ಸಿಗುತ್ತೆ. ಸೊ ಯು ಕ್ಯಾನ್ ಅಚೀವ್ ಯುವರ್ ಡ್ರೀಮ್ ಆಫ್ ಬಿಕಮಿಂಗ್ PSI. ನೆಕ್ಸ್ಟ್ ವಿಲ್ ಡಿಸ್ಕಸ್ ದ ಟಾಪಿಕ್ ಏನಂದ್ರೆ GST ರಿವ್ಯಾಮ್ 2025. ವಾಟ್ ಆರ್ ದ ಕೀ ಹೈಲೈಟ್ಸ್ ಹಿಯರ್? ಇಟ್ ವಿಲ್ ಬಿ ಎಫೆಕ್ಟಿವ್ ಫ್ರಮ್ September 22, 2025 ಫಾರ್ ಮೋಸ್ಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಎಕ್ಸೆಪ್ಟ್ ಫ್ಯೂ ಸಚ್ ಆಸ್ ಟೊಬ್ಯಾಕೋ. ಓಕೆ, ಸೊ ಸ್ಟ್ರಕ್ಚರಲ್ ರಿಫಾರ್ಮ್ ಆಗಿದೆ. ಇದರಲ್ಲಿ ಏನ್ ಸ್ಟ್ರಕ್ಚರಲ್ ರಿಫಾರ್ಮ್ ಅಂತಂದ್ರೆ ಮುಂಚೆ 4 ಸ್ಲ್ಯಾಬ್ ಸಿಸ್ಟಮ್ ಇತ್ತು. ಯಾವ್ದಂದ್ರೆ 5, 12, 18, 28% ಇತ್ತು. ಇವಾಗ 2 ರೇಟ್ ಸ್ಟ್ರಕ್ಚರ್ ಬಂದಿದೆ. ಒಂದು 5% ಇಸ್ ಮೆರಿಟ್ ರೇಟ್ ಅಂತ, 18% ಸ್ಟ್ಯಾಂಡರ್ಡ್ ರೇಟ್ ಅಂತ, 40% ಡಿಮೆರಿಟ್ ಆರ್ ಸಿನ್ ಗೂಡ್ಸ್ ಅಂತ. ಸೊ ಈ ಸಿಂಪ್ಲಿಫಿಕೇಶನ್ ಇದೆಯಲ್ಲ, ಇಟ್ ಅಲೈನ್ಸ್ ಗ್ಲೋಬಲ್ ಬೆಸ್ಟ್ ಪ್ರಾಕ್ಟೀಸಸ್ ನಾರ್ಮಲ್ ಆಗಿ 2 ರೇಟ್ಸ್ ಇರುತ್ತೆ. ಸೊ ಅದೇ ತರ ಇಂಡಿಯಾದಲ್ಲೂ ಕೂಡ 2 ರೇಟ್ಸ್ ತಗೊಂಡಿದ್ದಾರೆ, ವಿಚ್ ಇಂಪ್ರೂವ್ಸ್ ಪ್ರೆಡಿಕ್ಟಬಿಲಿಟಿ and lowers compliance burdens. So GST collection initial ಆಗಿ ಕಡಿಮೆ ಆದ್ರೂ ಕೂಡ GST compliance is going to improve. ಸೊ ಅದೇ ನಿಟ್ಟಿನಲ್ಲಿ GST 2.1 ತಗೊಂಡ್ಬಂದಿದ್ದಾರೆ. ಮತ್ತೆ ಸೊ ಮೆರಿಟ್ ರೇಟ್, ಲೋವರ್ ಟ್ಯಾಕ್ಸ್ ಅಂಡ್ ಎಸೆನ್ಷಿಯಲ್ ಗೂಡ್ಸ್ ಗೆ ಮೆರಿಟ್ ರೇಟ್ ಇರುತ್ತೆ ಅಂದ್ರೆ 5% ಅಷ್ಟೇ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೇಟ್ ಇದೆ, ಜನರಲ್ ಟ್ಯಾಕ್ಸ್ ರೇಟ್ ಫಾರ್ ಮೋಸ್ಟ್ ಐಟಮ್ಸ್, ದೆನ್ ಡಿಮೆರಿಟ್ ಗೂಡ್ಸ್ ಅಂದ್ರೆ ಹೈಯರ್ ಟ್ಯಾಕ್ಸ್ ಫಾರ್ ಹಾರ್ಮ್ಫುಲ್ ಪ್ರಾಡಕ್ಟ್ಸ್, ಟಾಕ್ಸ್ ಯಾವ್ದಂತಂದ್ರೆ ಟೊಬ್ಯಾಕೋ ಆಗ್ಲಿ. ಜೊತೆಗೆ ಒಂದು ಫನ್ನಿ ಏನಂತಂದ್ರೆ ಇದರಲ್ಲಿ ಲಕ್ಸುರಿ ಗೂಡ್ಸ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಅಂದ್ರೆ ಟೊಬ್ಯಾಕೋ ತಿನ್ನೋನಾಗ್ಲಿ ಅಥವಾ ಗುಟ್ಕಾ ಮಾಡೋನಾಗ್ಲಿ, ಜೊತೆಗೆ ಲಕ್ಸುರಿ ಗೂಡ್ಸ್ ಹೆಲಿಕಾಪ್ಟರ್ ಓನ್ ಮಾಡೋನಾಗ್ಲಿ. ಸೊ ಟ್ಯಾಕ್ಸ್ ಎಷ್ಟು ಪೇ ಮಾಡ್ತಾರೆ ಅಂದ್ರೆ ಸೇಮ್ ಪರ್ಸೆಂಟ್ 40% ಟ್ಯಾಕ್ಸ್ ನ ಪೇ ಮಾಡ್ತಾರೆ ಇವಾಗ. ಸೊ ಕಂಪ್ಲೀಟ್ ಈಕ್ವಾಲಿಟಿ ಅಂತ ಹೇಳ್ಬೋದು ಇದರಲ್ಲಿ. ಓಕೆ, ನೆಕ್ಸ್ಟ್ ಜನರೇಷನ್ GST ರಿಫಾರ್ಮ್ ಅಲ್ಲಿ ಇಟ್ ಏಮ್ಸ್ ಟು ಫೋಕಸ್ ಆನ್ ಈಸ್ ಆಫ್ ಲಿವಿಂಗ್ ಅಂಡ್ ಟು ಬಿಲ್ಡ್ ಆತ್ಮನಿರ್ಭರ್ ಭಾರತ್. From farmers to enterprises, from household to businesses, next gen GST brings happiness for all. ಸೊ ಈ ಪೇಜ್ ನ ನೀವು ಪಾಸ್ ಮಾಡಿ ಇಲ್ಲಿರುವಂತ ಡಿಫ್ರೆಂಟ್ ಚೇಂಜಸ್ ಏನ್ ಕೊಟ್ಟಿದ್ರೆ ಅದನ್ನ ನೀವು ನೋಡ್ಕೊಳ್ಳಿ. ನಾನು ಇದನ್ನ ಇಂಡಿವಿಜುವಲ್ ಆಗಿ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಟೈಮಿನ ಅಭಾವ ಜಾಸ್ತಿ ಇದೆ. ಬಟ್ ಐ ವಿಲ್ ಡಿಸ್ಕಸ್ ವಿಚ್ ಆರ್ ದ ಸೆಕ್ಟರ್ಸ್ ವೇರ್ ದ ವಿನ್ನರ್ಸ್ ಅಂಡ್ ವಿಚ್ ಆರ್ ದ ಸೆಕ್ಟರ್ಸ್ ವೇರ್ ದ ಲೂಸರ್ಸ್. ಸೊ ಆಟೋಮೊಬೈಲ್ ಸೆಕ್ಟರ್ ನ ವಿನ್ನರ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಮುಂಚೆ ಇದ್ದಂತ GST ಕಂಪೆನ್ಸೇಷನ್ ನ ರಿಮೂವ್ ಮಾಡಿದ್ದಾರೆ. ಜೊತೆಗೆ ಕೆಲವೊಂದು ಟ್ಯಾಕ್ಸ್ ಕಟ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಡಿಫರೆನ್ಸ್ ಇದೆ. ಏನಂತಂದ್ರೆ ಲೋ ಅಂಡ್ ಮೀಡಿಯಂ ಇರುವಂತ ಕಾರ್ ಅಲ್ಲಿ ಅಂದ್ರೆ ಲೆಸ್ ದನ್ 14 lakh ಇರುವಂತ ಕಾರ್ ಅಲ್ಲಿ, 14 lakh rupees ಇರುವಂತ ಕಾರ್ ಅಲ್ಲಿ ಟ್ಯಾಕ್ಸ್ ರೇಟ್ ನ 28% ಇಂದ 18% ಕಡಿಮೆ ಮಾಡಿದ್ದಾರೆ. ಸೊ ಇದರಿಂದ ಮಾರ್ಕೆಟ್ ಪ್ರಕಾರ ಏನಂತಂದ್ರೆ ಓವರ್ ಆಲ್ ಆಗಿ ಪ್ರೈಸ್ 13 ಇಂದ 14% ಕಡಿಮೆ ಆಗುತ್ತೆ ಅಂತ. ಹೈ ಎಂಡ್ ಕಾರ್ಸ್ ಅಥವಾ ಬೈಕ್ಸ್ ಅಲ್ಲಿ
ಹೈ ಎಂಡ್ ಕಾರ್ಸ್ ಅಂದ್ರೆ 12,000 cc ಮೇಲೆ ಇರೋ ಕಾರ್ ಹೊತ್ತಿಗೆ 40% ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಅದನ್ನ ಹಾಕಿದ್ದಾರೆ. ಬಟ್ ಆದ್ರೂ ಕೂಡ ಹೈ ಎಂಡ್ ಕಾರ್ಸ್ ಅಲ್ಲಿ 5 to 8% ಪ್ರೈಸ್ ಕಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದ್ರೆ GST ಕಂಪೆನ್ಸೇಷನ್ಸ್ ನ ಇದರಲ್ಲೂ ಕೂಡ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ. ಸೊ ಆದ್ರಿಂದ 40% ಗೆ ಟ್ಯಾಕ್ಸ್ ರೇಟ್ ನ ಇನ್ಕ್ರೀಸ್ ಮಾಡಿದ್ರು ಕೂಡ ಫ್ರಮ್ 28% ಇಂದ 40% ಇನ್ಕ್ರೀಸ್ ಮಾಡಿದ್ರು ಕೂಡ ಇದರಲ್ಲಿ ಲಾಭ ಇದೆ. ಯಾಕೆ ಅಂತಂದ್ರೆ ಕಾಸ್ಟ್ ಕಡಿಮೆ ಆಗಿದೆ. ಯಾಕೆ ಅಂದ್ರೆ ಬಿಕಾಸ್ ಆಫ್ ರಿಮೂವಲ್ ಆಫ್ ದಿಸ್ GST ಕಂಪೆನ್ಸೇಷನ್ ಸೆಸ್. ಬಟ್ ಯಾರು ಲೂಸರ್ ಅಪ್ಪ ಅಂತಂದ್ರೆ ಬೈಕ್ ಲವರ್ಸ್. ಸೊ ಯಾರಾದ್ರೂ ರಾಯಲ್ ಎನ್ಫೀಲ್ಡ್ ಎಂಥೂಸಿಯಾಸ್ಟ್ ಇದ್ರು, ರಾಯಲ್ ಎನ್ಫೀಲ್ಡ್ ಯೂಸ್ ಮಾಡ್ತಾ 350 cc ಬೈಕ್ ನ ಹೊಡಿಬೇಕಂತ ಆಸೆ ಇದ್ರೆ ಇವಾಗ ದಟ್ ಇಸ್ September 22 ಆದ್ಮೇಲೆ ರಾಯಲ್ ಎನ್ಫೀಲ್ಡ್ ಬೈಕ್ ಇಸ್ ಗೋಯಿಂಗ್ ಟು ಬಿ ವೆರಿ ಕಾಸ್ಟ್ಲಿ. ಸೊ ತಗೋಬೇಕಂತಿದ್ರೆ ಬೇಗ ದಸರಾ ದೀಪಾವಳಿ ಅಂತ ವೇಟ್ ಮಾಡಕ್ ಹೋಗ್ಬೇಡಿ. September 22 ಒಳಗಡೆ ನೀವು ಕಾರ್ನ ಅಥವಾ ಬೈಕ್ ನ ಬೈ ಮಾಡಿ. ನೆಕ್ಸ್ಟ್ ಮತ್ತೆ ವಿನ್ನರ್ಸ್ ಯಾರಂದ್ರೆ ಫಾರ್ಮಾ ಅವರು. ನೆಕ್ಸ್ಟ್ ರಿನ್ಯೂವಬಲ್ ಎನರ್ಜಿ ಅಲ್ಲಿ 18% ಇಂದ 5% ಕಡಿಮೆ ಮಾಡಿದ್ದಾರೆ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ 5% ಅಲ್ಲಿ ಇಟ್ಟಿದ್ದಾರೆ. ಫಾರ್ಮಾ ಅಲ್ಲಿ 5% ಇದ್ದಿದ್ನ 0% ಗೆ ಮಾಡಿದ್ದಾರೆ. ಕೆಲವೊಂದು ಐಟಮ್ಸ್ ನ 18% ಇದ್ದಿದ್ನ 5% ಮಾಡಿದ್ದಾರೆ. ಬಟ್ ಲೂಸರ್ಸ್ ಯಾರಪ್ಪ ಅಂತಂದ್ರೆ ಏರೋಸ್ಪೇಸ್ ಇಂಡಸ್ಟ್ರೀಸ್ ಅಥವಾ ಏರೋಪ್ಲೇನ್ ಸೆಕ್ಟರ್ಸ್. ಏನಂತಂದ್ರೆ ನಾನ್ ಎಕನಾಮಿಕ್ ಫ್ಲೈಟ್ ಇದೆಲ್ಲ ಇದ್ರ ಮೇಲೆ 40% ಟ್ಯಾಕ್ಸ್ ಅಲ್ಲಿ ಸ್ಲಾಬ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಮತ್ತೆ ಲೂಸರ್ಸ್ ಯಾರಪ್ಪ ಅಂದ್ರೆ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಯಾಕೆ ಅಂದ್ರೆ 18% ಲೇಬರ್ ಚಾರ್ಜ್ ನ ಆಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದರಿಂದ ಏನಾಗುತ್ತೆ, ಸರ್ವಿಸ್ ಚಾರ್ಜ್ ಫಾರ್ ದೀಸ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ಓಕೆ, ಸೊ ದೀಸ್ ಆರ್ ಫ್ಯೂ ಆಫ್ ದ ವಿನ್ನರ್ಸ್ ಅಂಡ್ ಲೂಸರ್ಸ್ ಅಂತ ಹೇಳ್ಬೋದು. ಇದನ್ನ ನೋಡಿ, ರಿಲೀಫ್ ಇನ್ ಹೆಲ್ತ್ ಕೇರ್ ಸೆಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಂಡಿವಿಜುವಲ್ ಹೆಲ್ತ್ ಅಂಡ್ ಲೈಫ್ ಇನ್ಶೂರೆನ್ಸ್ ಇತ್ತಲ್ಲ, ಮುಂಚೆ 18% ಇತ್ತು, ಇವಾಗ ನಿಲ್ಲಿ ಬಂದಿದೆ. ಇದರಿಂದ ಏನಾಗುತ್ತೆ, ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಇರುವಂತಹ ಇನ್ಶೂರೆನ್ಸ್ ಕವರೇಜ್ ಈಸ್ ಆಬ್ವಿಯಸ್ಲಿ ಗೋಯಿಂಗ್ ಟು ರೈಸ್. ಓಕೆ, ಇನ್ಶೂರೆನ್ಸ್ ಕವರೇಜ್ ರೈಸ್ ಆದಾಗ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್, ಮುಂಚೆ ಏನು ಹೆಲ್ತ್ಗೋಸ್ಕರ ಹಾಸ್ಪಿಟಲ್ ಹೋದಾಗ ತಮ್ಮ ಪಾಕೆಟ್ ಅನ್ನು ದುಡ್ಡನ್ನ ಕೊಡ್ತಾ ಇದ್ರಲ್ಲ, ಅದು ಕಡಿಮೆ ಆಗುತ್ತೆ. ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಕಡಿಮೆ ಆದ್ರೆ ಅವರಲ್ಲಿ ಕನ್ಸಂಪ್ಷನ್ ಮಾಡೋದಕ್ಕೋಸ್ಕರ ಇರುವಂತ ಮನಿ ಅಥವಾ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಕನ್ಸಂಪ್ಷನ್ ಮಾಡೋಕೆ ದುಡ್ಡು ಇತ್ತು ಅಂದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಏನಾಗುತ್ತೆ, ಸಪ್ಲೈ ಕೂಡ ಜಾಸ್ತಿ ಆಗುತ್ತೆ. ಸಪ್ಲೈ ಜಾಸ್ತಿ ಆದಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ಇದೊಂದು ರೀತಿಯಾದಂತಹ ವರ್ಚುವಸ್ ಸೈಕಲ್ ಅಂತ ಹೇಳ್ತಾರೆ, ಎಕನಾಮಿಕ್ ವರ್ಚುವಸ್ ಸೈಕಲ್. ಈ ರೀತಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಾಗ ಓವರ್ ಆಲ್ ಆಗಿ an economy of the country is going to improve. So ಇದೇ ಕೂಡ ಈಸ್ ಆಫ್ ಲಿವಿಂಗ್ ನ ಜಾಸ್ತಿ ಮಾಡ್ತಾ ಇದ್ದಾರೆ, ಜೊತೆಗೆ ಆತ್ಮನಿರ್ಭರ್ ಭಾರತ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಓಕೆ, ಅದ್ರ ಜೊತೆಗೆ ಇಂಪಾರ್ಟೆಂಟ್ ಐಟಮ್ಸ್ ಯಾವ್ದು ಅಂತಂದ್ರೆ ಎಜುಕೇಶನ್ ಕೂಡ ಅಫೋರ್ಡೆಬಲ್ ಮಾಡಿದ್ದಾರೆ. ಲೈಕ್ ಮ್ಯಾಪ್ಸ್, ಚಾರ್ಟ್ಸ್ ಎಕ್ಸೆಟ್ರಾ 12% 0 ಮಾಡಿದ್ದಾರೆ. ಎರೇಸರ್ 5% 0% ಮಾಡಿದ್ದಾರೆ. ದೆನ್ ಎಲೆಕ್ಟ್ರಾನಿಕ್ ಅಪ್ಲೈನ್ಸಸ್ ಕೂಡ ಸೇವಿಂಗ್ ಆಗ್ತಾ ಇದೆ. ಏರ್ ಕಂಡೀಷನರ್ಸ್ ನ 28% 18% ಮಾಡಿದ್ದಾರೆ. ಟೆಲಿವಿಷನ್ 28% 18%, ಮಾನಿಟರ್ಸ್ 28 18%, ಡಿಶ್ ವಾಷಿಂಗ್ ಮಷೀನ್ಸ್ 28% 18%. ಸೊ ವಾಷಿಂಗ್ ಮಷೀನ್, AC ಏನಾದ್ರು ತಗೋಬೇಕಂತಿದ್ರೆ September 22 ವರೆಗೂ ವೇಟ್ ಮಾಡಿ. ಅದಾದ್ಮೇಲೆ ಆಟೋಮೊಬೈಲ್ ಕೂಡ ಈಸಿಯಾಗಿ ಮಾಡಿದ್ದಾರೆ, ಹೇಳಿದೀನಿ ಇಲ್ಲ ಆಲ್ರೆಡಿ. ಸೊ LNG ಕಾರ್, LPG ಕಾರ್ಸ್ 28% 18% ಮಾಡಿದ್ದಾರೆ. 3 wheeled vehicles 28% 18%, ಮೋಟರ್ ಸೈಕಲ್ಸ್ 350 cc ಅಂಡ್ ಬಿಲೋ ಅದನ್ನ 28 18% ಮಾಡಿದ್ದಾರೆ. ಬಟ್ 360 cc ಅಬೋನ ಇಲ್ಲಿ ಹೇಳ್ದಂಗೆ 40% ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಸಿಟಿಸನ್ ಸೆಂಟ್ರಿಕ್ ರಿಲೀಫ್ ಅಂತ ಯಾಕೆ ಈ ತರ ಕರಿತಿದ್ರು ಅಂತಂದ್ರೆ, ಮೇಜರ್ ಆಗಿ ಎಸೆನ್ಷಿಯಲ್ ಗೂಡ್ಸ್ ಏನಿರುತ್ತಲ್ಲ ಅದೆಲ್ಲದನ್ನು ಕೂಡ ಫ್ರಮ್ 5% ಮತ್ತೆ 12% ಅಥವಾ 18% ಅಲ್ಲಿ ಇದ್ದಿರೋ ಸ್ಲಾಬ್ ನ ಎಲ್ಲ ತಗೋದು 0% ಗೆ ಮಾಡಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಮಿಲ್ಕ್ ಆಗಲಿ, ಪನೀರ್ ಆಗಲಿ, ಚಪಾತಿ ಆಗಲಿ, ಪರಾಟ ಆರ್ ಆಲ್ ಎಕ್ಸೆಂಪ್ಟೆಡ್ ಫ್ರಮ್ GST ಸ್ಲಾಬ್, ಮೀನಿಂಗ್ ದೇ ಆರ್ ಅಂಡರ್ 0% ಸ್ಲಾಬ್ ನಾವು. ಡೈಲಿ ಯೂಸ್ ಗುಡ್ಸ್ ಯಾವುದು, ಸೋಪ್ ಆಗಲಿ, ಟೂತ್ ಪೇಸ್ಟ್ ಆಗಲಿ, ಬೈಸೈಕಲ್ ಆಗಲಿ, ಕಿಚನ್ ವೇರ್ ಆಗಲಿ, ಅದನ್ನೆಲ್ಲ ಅದರಲ್ಲಿ ಇಟ್ಟಿದ್ದಾರೆ ಅಂದ್ರೆ 5% ಬ್ರಾಕೆಟ್ ಅಲ್ಲಿ ಇಟ್ಟಿದ್ದಾರೆ. ದೆನ್ ಪ್ಯಾಕೇಜ್ಡ್ ಫುಡ್ಸ್, ಚಾಕೊಲೇಟ್ಸ್, ನೂಡಲ್ಸ್, ಬೆವರೇಜಸ್, ರೇಟ್ ಕಟ್ಸ್ ಟು ಬೂಸ್ಟ್ ಕನ್ಸಂಪ್ಷನ್. ಸೊ ಕನ್ಸಂಪ್ಷನ್ ಬೂಸ್ಟ್ ಮಾಡೋದ್ರಿಂದ ಆಬ್ವಿಯಸ್ಲಿ ಡಿಮ್ಯಾಂಡ್ ಡ್ರಿವನ್ ಎಕಾನಮಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಇನ್ಶೂರೆನ್ಸ್ ಅಂಡ್ ಹೆಲ್ತ್ ಅಲ್ಲಿ GST ಫುಲ್ಲಿ ಎಕ್ಸೆಂಪ್ಟೆಡ್, ಅಫೋರ್ಡೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಪೆನೆಟ್ರೇಷನ್ ಅಥವಾ ಇನ್ಶೂರೆನ್ಸ್ ಕವರೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಲ್ತ್ ಕೇರ್ ಅಲ್ಲಿ ಎಸೆನ್ಷಿಯಲ್ ಡ್ರಗ್ಸ್, ಡಿವೈಸಸ್ ಫಾರ್ ಕ್ಯಾನ್ಸರ್, ರೇರ್ ಡಿಸೀಸಸ್, ಕ್ರೋನಿಕ್ ಕಂಡೀಷನ್ಸ್ ಆರ್ ಎಕ್ಸೆಂಪ್ಟ್ ಆರ್ ರೆಡ್ಯೂಸ್ಡ್ ಅಂಡ್ ವೈಡರ್ ಆಕ್ಸೆಸ್ ಅಂಡ್ ರೆಡ್ಯೂಸ್ ಫೈನಾನ್ಷಿಯಲ್ ಸ್ಟ್ರೆಸ್. ಓಕೆ, ಸೊ ಫೈನಾನ್ಷಿಯಲ್ ಸ್ಟ್ರೆಸ್ ಕಡಿಮೆ ಆದಾಗ ಆಬ್ವಿಯಸ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ಗೋಯಿಂಗ್ ಟು ರೈಸ್ ಅಪ್. ಓಕೆ, ನೆಕ್ಸ್ಟ್ ಸಪೋರ್ಟ್ ಫಾರ್ ಫಾರ್ಮರ್ಸ್ ಅಂಡ್ ಲೇಬರ್ ಇಂಟೆನ್ಸಿವ್. ವಿನ್ನರ್ಸ್ ಅಲ್ಲಿ ನಾನು ಫಾರ್ಮರ್ಸ್ ಬಗ್ಗೆ ಯಾಕೆ ಹೇಳಿಲ್ಲ ಅಂತಂದ್ರೆ, ದೇ ಆರ್ ಬಂಪರ್ ವಿನ್ನರ್ಸ್ ಅಂತ ಹೇಳ್ಬೋದು ನೀವು. ಸಾದಾ ವಿನ್ನರ್ಸ್ ಅಲ್ಲ, ಅವರು ಬಂಪರ್ ವಿನ್ನರ್ಸ್. ಯಾಕೆ ಅಂತಂದ್ರೆ ಟ್ರಾಕ್ಟರ್ಸ್, ಮಷಿನರಿಗೆ 5% ಗೆ ತಗೊಂಡ್ಬಂದಿದ್ದಾರೆ. ಸೊ ಇನಿಷಿಯಲಿ 28 ಮತ್ತೆ 18% ಅಲ್ಲಿ ಇತ್ತು, ಅದನ್ನ ಡೈರೆಕ್ಟ್ 5% ಗೆ ತಗೊಂಡ್ ಬಂದಿದ್ದಾರೆ. ನೆಕ್ಸ್ಟ್ ಫರ್ಟಿಲೈಸರ್ಸ್ ಮತ್ತೆ ಇನ್ಪುಟ್ಸ್ ಸಚ್ ಆಸ್ ಸಲ್ಫ್ಯೂರಿಕ್ ಆಸಿಡ್, ಅಮೋನಿಯಾ, ದೇ ಹ್ಯಾವ್ ಬಿನ್ ಮೂವ್ಡ್ ಫ್ರಮ್ 18% to 5%. ಅದಾದ್ಮೇಲೆ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ ಅಂದ್ರೆ ಹ್ಯಾಂಡಿಕ್ರಾಫ್ಟ್ಸ್, ಮಾರ್ಬಲ್, ಗ್ರಾನೈಟ್ ಎಕ್ಸೆಟ್ರಾ ವೇರ್ ರೆಡ್ಯೂಸ್ಡ್ ರೇಟ್ಸ್ ಟು ಬೂಸ್ಟ್ ಎಂಪ್ಲಾಯ್ಮೆಂಟ್ ಅಂಡ್ ಡಿಮ್ಯಾಂಡ್. ಓಕೆ, ಸೊ ಬಂಪರ್ ವಿನ್ನರ್ಸ್ ಯಾರಂದ್ರೆ ಫಾರ್ಮರ್ಸ್ ಅಂಡ್ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ ಸಚ್ ಆಸ್ ಹ್ಯಾಂಡಿಕ್ರಾಫ್ಟ್ಸ್, ಮಾರ್ಬಲ್ಸ್ ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್
ಕ್ರಿಟಿಕಲ್ ಸೆಕ್ಟರ್ ರೀಬ್ಯಾಲೆನ್ಸಿಂಗ್ ಅಂದ್ರೆ ಟೆಕ್ಸ್ಟೈಲ್ ಅಲ್ಲಿ ಮ್ಯಾನ್ ಮೇಡ್ ಫೈಬರ್ ಅಂಡ್ ಯಾರ್ನ್ at 5% ಓನ್ಲಿ. ಸೊ ಇಟ್ ಕರೆಕ್ಟ್ಸ್ ಲಾಂಗ್ ಸ್ಟ್ಯಾಂಡಿಂಗ್ ಇನ್ವರ್ಟೆಡ್ ಡ್ಯೂಟಿ ಸ್ಟ್ರಕ್ಚರ್. ಸೊ ಮಷೀನ್ ಇಂದ ಮಾಡಿರುವಂತ ಫೈಬರ್ ಯಾರ್ನಿಗೆ ಹೈಯರ್ ಟ್ಯಾಕ್ಸೇಷನ್ ಇದೆ, GST ಇದೆ. ಬಟ್ ಮ್ಯಾನ್ ಮೇಡ್ ಫೈಬರ್ ಮತ್ತೆ ಯಾರ್ನಿಗೆ 5% GST ಇಟ್ಟಿದ್ದಾರೆ. ಸೊ ಏನಾಗುತ್ತೆ, ಕಡಿಮೆ GST ಇಟ್ಟಾಗ ಅದು ಸಿಟಿಸನ್ಸ್ ಅಥವಾ ಕನ್ಸ್ಯೂಮರ್ಸ್ ಗೆ ಅಟ್ ಲೋವರ್ ರೇಟ್ ಸಿಗುತ್ತೆ. ಸೊ ಲೋವರ್ ರೇಟ್ ಸಿಕ್ಕಾಗ ಏನಾಗುತ್ತೆ, ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸಿಮೆಂಟ್ ಅಲ್ಲಿ ಕಟ್ ಫ್ರಮ್ 28% 18%, ವಿಚ್ ಇಸ್ ಗೋಯಿಂಗ್ ಟು ಬೂಸ್ಟ್ ಹೌಸಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಸೆಪ್ಟೆಂಬರ್ 2020 ಆದ್ಮೇಲೆ 22 ಆದ್ಮೇಲೆ ನೀವೇನಾದ್ರೂ ಮನೆ ಕಟ್ಸ್ಬೇಕಂತಿದ್ರೆ ಪ್ಲಾನ್ ಮಾಡಕ್ ಸ್ಟಾರ್ಟ್ ಮಾಡಿ. ಓಕೆ, ಶುಭ ದಿನಗಳು ಬರ್ತಾ ಇದೆ, ದಸರಾ ಮತ್ತೆ ದೀಪಾವಳಿ ಬರ್ತಾ ಇದೆ. ಅದೇ ಟೈಮ್ ಅಲ್ಲಿ ನೀವು ಕೂಡ ಯಾರಾದ್ರೂ ಸ್ವಾಮಿ ಜೊತೆ ಪೂಜಾರಿನ ಮೀಟ್ ಆಗಿ ಡೇಟ್ ನ ಫಿಕ್ಸ್ ಮಾಡ್ಕೊಂಡು ಮನೆ ಕಟ್ಸೋ ಸ್ಟಾರ್ಟ್ ಮಾಡಬಹುದು. ದೆನ್ ರಿನ್ಯೂವಬಲ್ಸ್ ಅಂಡ್ ಆಟೋ ಕಾಂಪೋನೆಂಟ್ಸ್, ದಟ್ ಈಸ್ ಲೋವರ್ GST which will accelerate green growth, which is in line with India's commitment to achieve nationally determined contributions or Panchamitra of climate change. Okay, Panchamitra to adapt or reduce climate change. ಇದನ್ನ ಇಂಡಿಯಾ ಅವರು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅಲ್ಲಿ ಅಗ್ರಿ ಮಾಡಿದ್ರು. ಓಕೆ, ಅಗ್ರಿಮೆಂಟ್ ಅಲ್ಲಿ ಆಬ್ವಿಯಸ್ಲಿ ಅಗ್ರಿ ಮಾಡಿದ್ರು. ಸೊ ನ್ಯಾಷನಲ್ ಡಿಟರ್ಮೆಂಟ್ ಕಂಟ್ರಿಬ್ಯೂಷನ್ಸ್ ಇತ್ತು, ಅದಾದ್ಮೇಲೆ ಪಂಚಮಿತ್ರ ಅಂತ ಮಾಡಿ ಅಪ್ಡೇಟೆಡ್ NDC ಅಂತ ಮಾಡಿದ್ದಾರೆ. ಸೊ ಅಪ್ಡೇಟೆಡ್ NDC ಅಲ್ಲಿ ಒನ್ ಆಫ್ ದ ಕೀ ಕಾಂಪೋನೆಂಟ್ ಏನಂತಂದ್ರೆ ಟು ರೆಡ್ಯೂಸ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅಂಡ್ ಆಲ್ಸೋ ಇನ್ಕ್ರೀಸ್ ಫ್ರಮ್ ಫಾಸಿಲ್ ಟು ನಾನ್ ಫಾಸಿಲ್ ಅಂತ. ಓಕೆ, ಈ ನಿಟ್ಟಿನಲ್ಲಿ ರಿನ್ಯೂವಬಲ್ ಮತ್ತೆ ಆಟೋ ಕಾಂಪೋನೆಂಟ್ಸ್ ಗೆ ಲೋ GST ಮಾಡಿದ್ರಿಂದ ಇದು ಈಸ್ ಇನ್ ಸೇಮ್ ಲೈನ್ ವಿತ್ ದಿಸ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ರಿಡಕ್ಷನ್ಸ್ ಅಂಡ್ ಪಂಚಮಿತ್ರ. ನೆಕ್ಸ್ಟ್ ಇದಾದ್ಮೇಲೆ ಇನ್ಸ್ಟಿಟ್ಯೂಷನ್ ಸ್ಟ್ರೆಂಥನಿಂಗ್. ಸೊ ಬರೀ ಟ್ಯಾಕ್ಸ್ ರೇಟ್ ಅದ್ರ ಜೊತೆಗೆ ಇನ್ಸ್ಟಿಟ್ಯೂಷನ್ ಕೂಡ ಸ್ಟ್ರೆಂತ್ ಮಾಡ್ತಾ ಇದ್ದಾರೆ. ಯಾವ್ದು ಅಂತಂದ್ರೆ GSTAT. ಏನಿದು GST 80 ಅಂತ ಅಂದ್ರೆ GST ಅಪೆಲೇಟ್ ಟ್ರಿಬ್ಯುನಲ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್, ವಿಚ್ ಈಸ್ ಗೋಯಿಂಗ್ ಟು ಬಿ ಆಪರೇಷನಲ್ ಬೈ ಇಯರ್ ಎಂಡ್. ಇದೇನ್ ಮಾಡುತ್ತೆ, ಆಬ್ವಿಯಸ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಫಾಸ್ಟರ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂಡ್ ಟ್ಯಾಕ್ಸ್ ಪೇಯರ್ ಕಾನ್ಫಿಡೆನ್ಸ್. ಇಟ್ ವಿಲ್ ಬೂಸ್ಟ್ ಟ್ಯಾಕ್ಸ್ ಪೇಯರ್ ಕಾನ್ಫಿಡೆನ್ಸ್. ಡಿಸ್ಪ್ಯೂಟ್ ರೆಸಲ್ಯೂಷನ್ ಏನಾದ್ರು ಇತ್ತಂದ್ರೆ ಇದನ್ನ ನೋಡೋದಕ್ಕೋಸ್ಕರ ಸಪರೇಟ್ ಆಗಿ GSTAT ತಗೊಂಡ್ಬಂದಿದ್ದಾರೆ. ಅದರ್ ರಿಫಾರ್ಮ್ಸ್ ಏನಂದ್ರೆ ಪ್ರೊವಿಷನಲ್ ರಿಫಂಡ್ ಇರುತ್ತೆ, ರಿಸ್ಕ್ ಬೇಸ್ಡ್ ಕಂಪ್ಲೈನ್ಸ್ ಇರುತ್ತೆ, ಹಾರ್ಮೋನೈಸೇಷನ್ ಆಫ್ ವ್ಯಾಲ್ಯೂಯೇಷನ್ ರೂಲ್ಸ್. ಇಟ್ ಈಸ್ ಗೋಯಿಂಗ್ ಟು ರಿಸಲ್ಟ್ ಇನ್ ಲೋ ಲಿಟಿಗೇಷನ್ ಅಂಡ್ ಕಾಸ್ಟ್ ಆಫ್ ಡೂಯಿಂಗ್ ಬಿಸಿನೆಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಇನ್ಕ್ರೀಸ್ ಆಗ್ತಾ ಹೋದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರುತ್ತೆ. ಇನ್ವೆಸ್ಟ್ಮೆಂಟ್ ಬೋತ್ ಫ್ರಮ್ ಇಂಡಿಯನ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಆರ್ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟರ್ಸ್ ಆಗ್ಬೋದು, ಜಾಸ್ತಿ ಆಗ್ತಾ ಹೋಗುತ್ತೆ. ಆಬ್ವಿಯಸ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಾಗ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಗೋಯಿಂಗ್ ಟು ಇಂಪ್ರೂವ್. ಓಕೆ, ನೆಕ್ಸ್ಟ್ ವಾಟ್ ವಿಲ್ ಬಿ ದ ಫಿಸ್ಕಲ್ ಅಂಡ್ ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ದಿಸ್ GST 2.0. ಇನಿಷಿಯಲ್ ಆಗಿ ರೆವೆನ್ಯೂ ಲಾಸ್ ಆಗ್ತಾ ಇದೆ. ಎಷ್ಟು ಅಂತಂದ್ರೆ ಅರೌಂಡ್ 48,000 crore rupees ರೆವೆನ್ಯೂ ಲಾಸ್ ಆಗ್ತಾ ಇದೆ. ಬಟ್ ಬೆನಿಫಿಟ್ಸ್ ಆರ್ ಟು ಕಾಮನ್ ಮ್ಯಾನ್ಸ್. ಏನಂದ್ರೆ ಸಿಮೆಂಟ್ ಚೀಪರ್ ಆಗಿ ಸಿಗೋದ್ರಿಂದ ಅಫೋರ್ಡಬಲ್ ಹೌಸಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಬೂಸ್ಟ್, ಚೀಪರ್ ಮೆಡಿಸಿನ್ ಮತ್ತೆ ಇನ್ಶೂರೆನ್ಸ್ ಸ್ಪೆಕ್ಟಕಲ್ಸ್ ಇರೋದ್ರಿಂದ ವೆಲ್ತ್ ಅಂಡ್ ಹೆಲ್ತ್ ಕೇರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಲೋವರ್ ಟೆಕ್ಸ್ಟೈಲ್ ಅಂಡ್ ಹ್ಯಾಂಡಿಕ್ರಾಫ್ಟ್ GST ಅಲ್ಲಿ ಜಾಬ್ ಕ್ರಿಯೇಷನ್ ಅಂಡ್ ರೂರಲ್ ಲೈವ್ಲಿಹುಡ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಓವರ್ ಆಲ್ ಆಗಿ ಮೇಜರ್ ಏನಪ್ಪಾ ಅಂತಂದ್ರೆ ಕಾಮನ್ ಕನ್ಸ್ಯೂಮರ್ಸ್ ಮತ್ತೆ ಫಾರ್ಮರ್ಸ್ ಮತ್ತೆ ಸ್ಮಾಲ್ ಹ್ಯಾಂಡಿಕ್ರಾಫ್ಟ್ಸ್ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು GST ಸ್ಲ್ಯಾಬ್ ನ ಕಡಿಮೆ ಮಾಡಿದ್ದಾರೆ, GST ರಿಫಾರ್ಮ್ ತಗೊಂಡ್ಬಂದಿದ್ದಾರೆ. ಸೊ ದಟ್ ದ ಗ್ರೋತ್ ಆಫ್ ಎಕಾನಮಿ ಈಸ್ ಡ್ರಿವನ್ ಬೈ ಡೊಮೆಸ್ಟಿಕ್ ಡಿಮ್ಯಾಂಡ್. ಯಾಕೆ ಡೊಮೆಸ್ಟಿಕ್ ಡಿಮ್ಯಾಂಡ್ ಅಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಹೇಳ್ತೀನಿ ಕೇಳಿ. ಇದಾದ್ಮೇಲೆ ಹೇಳ್ತೀನಿ. ಸೊ GST ಕೌನ್ಸಿಲ್ ಕಂಟೆಕ್ಸ್ಟ್ ಏನಂತಂದ್ರೆ, ಸೊ ಜಸ್ಟ್ ಫಾರ್ ದ ಬೇಸಿಕ್ಸ್ ಏನಂದ್ರೆ GST ಕೌನ್ಸಿಲ್ ಏನಂತ ನೋಡ್ಕೊಂಡ್ ಬರೋಣ. ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನ್ ಬಾಡಿ. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇತ್ತ ಅಂದ್ರೆ ಇದಿಲ್ಲ ಇದು. ಇದನ್ನ ಆರ್ಟಿಕಲ್ 279A 101st ಅಮೆಂಡ್ಮೆಂಟ್ ಇನ್ 2016 ಅಲ್ಲಿ ಆಡ್ ಮಾಡಿರೋದು ಇದು. ಸೊ ಸಿನ್ಸ್ ಇಟ್ ಇಸ್ ಇನ್ ಕಾನ್ಸ್ಟಿಟ್ಯೂಷನ್, ಇಟ್ ಇಸ್ ಬಿನ್ ಕನ್ಸಿಡರ್ಡ್ ಆಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ. ಕಾಂಪೋಸಿಷನ್ ಏನಿರುತ್ತೆ ಅಂದ್ರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ವಿಲ್ ಬಿ ದ ಚೇರ್ಪರ್ಸನ್. ಅದಾದ್ಮೇಲೆ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಇರ್ತಾರೆ. ನೆಕ್ಸ್ಟ್ ಫೈನಾನ್ಸ್ ಮಿನಿಸ್ಟರ್ಸ್ ಆಫ್ ಆಲ್ ದ ಸ್ಟೇಟ್ಸ್ and union territories with legislature such as Delhi, Puducherry and currently Jammu and Kashmir. Okay, ಡಿಸಿಷನ್ ರೂಲ್ ಏನಂತಂದ್ರೆ 1/3 ವೇಟೇಜ್ ಸೆಂಟರ್ ಗೆ ಕೊಟ್ಟಿರ್ತಾರೆ, 2/3 ವೇಟೇಜ್ ಸ್ಟೇಟ್ಸ್ ಗೆ ಕೊಟ್ಟಿರ್ತಾರೆ. ಬಟ್ ಏನಾದ್ರು ಡಿಸಿಷನ್ ತಗೋಬೇಕಂದ್ರೆ ಮೇಜಾರಿಟಿ ಎಷ್ಟು ಬೇಕು ಅಂದ್ರೆ 75% ಮೇಜಾರಿಟಿ ಬೇಕು. ನೆಕ್ಸ್ಟ್ ರೂಲ್ ಇನ್ ದಿಸ್ ರಿವ್ಯಾಂಪ್ ಏನಂತಂದ್ರೆ ದಿಸ್ ಇಸ್ ದ ಲಾರ್ಜೆಸ್ಟ್ ರೇಟ್ ರಿಯಾಷನಲೈಸೇಷನ್ ಸಿನ್ಸ್ GST ರೆವಲ್ಯೂಟ್ ಇನ್ 2017. ಫೋಕಸ್ ಏನಿದೆ ಅಂತಾರೆ, ಫೋಕಸ್ ಆನ್ ಸಿಂಪ್ಲಿಫಿಕೇಶನ್, ದಟ್ ಇಸ್ ಫ್ಯೂವರ್ ಸ್ಲ್ಯಾಬ್ಸ್, 2 ರೇಟ್ ಸಿಸ್ಟಮ್ ಅಂಡ್ ಪೆನಲ್ಟಿ ಸ್ಲ್ಯಾಬ್. ಓಕೆ, ಸೊ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದೇವಿ. ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂತಹ ವಿಡಿಯೋನ ಆಡ್ ಮಾಡ್ತಾ ಇರ್ತೀವಿ. ಸೊ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಆಲ್ಸೋ ಸೊ ದಟ್ ಯು ಡೋಂಟ್ ಮಿಸ್ ಎ ನೋಟಿಫಿಕೇಶನ್. ಇದನ್ನ ಹೇಳ್ತಾನೆ